ನಾನು ಪ್ರಭಾಕರ್ ಸರ್ ಅನ್ನ ಕೇಳಬೇಕು. ಪ್ರಭಾಕರ್ ಸರ್, ಈಗ ಇರಾನ್ ಒಂದು ದೀರ್ಘ ಯುದ್ಧವನ್ನ ನಡೆಸುವಷ್ಟು ಶಕ್ತಿಯನ್ನು ಹೊಂದಿದೆಯಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ ಇರಾನಿಗೆ ಬೇರೆ ದೇಶಗಳ ಸಪೋರ್ಟ್ ಏನಾದರೂ ಸಿಕ್ಕರೆ, ಎಕ್ಸಾಂಪಲ್ ರಷ್ಯಾ ಚೀನಾದ ಸಪೋರ್ಟ್ ಸಿಕ್ಕರೆ ಯುದ್ಧವನ್ನ ಮುಂದುವರಿಸೋದಕ್ಕೆ ಅದು ಶಕ್ತವಾಗುತ್ತೆ ಅಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಇರಾನಿಗೆ ಬೇರೆ ದೇಶಗಳ ಸಪೋರ್ಟ್ ಸಿಗುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸಾಧ್ಯತೆಗಳು ಆಲ್ರೆಡಿ ಕಡಿಮೆ ಆಗಿದೆ. ಒಂದು, ದೀರ್ಘಕಾಲ ಇದು ನಡೆಯೋದೇ ಇಲ್ಲ. ಎರಡು, ಎಸ್ ಸರ್. ಹಾಗಾಗಿ ಈಗ ನಾವು ಶಾರ್ಟ್ ಟರ್ಮ್ ಮತ್ತೆ ಮೀಡಿಯಂ ಟರ್ಮ್ನಲ್ಲಿ ಏನಾಗಬಹುದು ಊಹೆ ಮಾಡ್ಬೋದಷ್ಟೇ. ಅದು ಊಹೆ ಮಾತ್ರ ಆಗಿರುತ್ತೆ, ಆದರೆ ನೈಜ ಸ್ಥಿತಿ ಬೇರೆ ಇರಬಹುದು. ಶಾರ್ಟ್ ಟರ್ಮ್ನಲ್ಲಿ ಸಪ್ಲೈ ಕಮ್ಮಿ ಆಗತ್ತೆ, ಪ್ರೈಸ್ ಜಾಸ್ತಿ ಆಗತ್ತೆ. ಒಂದು, ಇನ್ಫ್ಲೇಷನ್ ಶುರು ಆಗತ್ತೆ. ಆ ಇನ್ಫ್ಲೇಷನ್ ಇಂದ ಮುಂದೆ ಸಮಸ್ಯೆ ಏನಾಗತ್ತೆ ಅಂದ್ರೆ, ಈಗ ಏಪ್ರಿಲ್ ನಂತರ ಸಾಕಷ್ಟು ರಾಷ್ಟ್ರಗಳು ಗ್ರೋತ್ ರೇಟ್ ಏನೋ ಒಂದು ಅಪ್ರಾಕ್ಸಿಮೇಟ್ ಎಸ್ಟಿಮೇಟ್ ಮಾಡಿರ್ತಾರೆ, ಅದು ಕಡಿಮೆ ಆಗತ್ತೆ. ಇದು ಆರ್ಥಿಕ ಪ್ರಭಾವ ಅಂತ ಹೇಳಬಹುದು. ಸಿವಿಲಿಯನ್ ಲಾಸಸ್ಸು, ಇನ್ಫ್ರಾಸ್ಟ್ರಕ್ಚರ್ ಲಾಸಸ್ಸು, ಇವು ಸಾಮಾನ್ಯ. ಎಲ್ಲ ಸಣ್ಣದಾಗ್ಲಿ ಮಧ್ಯಮ ಪ್ರಮಾಣದ ಯುದ್ಧದಲ್ಲಿ ಸರ್ವೇ ಸಾಮಾನ್ಯ. ಅದನ್ನ ಪುನರ್ ನಿರ್ಮಾಣ ಮಾಡಬಹುದು, ಹೋದ ಜೀವಗಳನ್ನ ತರೋದಕ್ಕಾಗೋದಿಲ್ಲ. ಲೀಡರ್ಶಿಪ್ ಆಲ್ರೆಡಿ ಎಲಿಮಿನೇಟೆಡ್ ಇನ್ ಇರಾನ್. ಹಾಗಾಗಿ ಅಮೆರಿಕ ಇಸ್ರೇಲ್ ಮಾತ್ರ ಇದಿರುತ್ತೆ. ಅಮೆರಿಕ ಗೈಡೆಡ್, ಇಸ್ರೇಲ್ ಲೆಡ್. ಇದು ಮುಗಿಯುತ್ತೆ ಬೇಗನೆ. ಸಮಸ್ಯೆ ಇರಾನ್ಗೆ ಅತಿಯಾಗಿ ಇರುತ್ತೆ. ಅವರು ಮುಂದೆ ಯಾರನ್ನು ಎದುರಾಕೊಳ್ಳೋ ಅಂತ ಧೈರ್ಯ ಮಾಡೋದಿಲ್ಲ. ಈಗ 3 ದಿನ ಮುಂಚೆ ಏನ್ ಪೊಸಿಷನ್ ಇತ್ತು ಇರಾನ್ದು, ಆ ಪೊಸಿಷನ್ಗೆ ಬರೋದಕ್ಕೆ 25 ವರ್ಷ ಬೇಕಿನ್ನು, ಆಗೋದಿಲ್ಲ ಸರ್. ಈಗ ಒಂದು ತೆಪ್ಪಗಾಗತ್ತೆ ಅಂತ ಅನ್ಸುತ್ತಾ ಸರ್? ಇರಾನ್ ಸುಮ್ಮನಾಗತ್ತೆ ಅಥವಾ ತಮ್ಮ ಪ್ರಾಕ್ಸಿ ಗ್ರೂಪ್ಗಳನ್ನ ಚೂ ಬಿಡುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಹೆಜ್ಬುಲ್ಲಾ ಇರಬಹುದು, ಹೌತಿ ಇರಬಹುದು, ಹಮಾಸ್ ಇರಬಹುದು, ಬೇರೆ ಬೇರೆ ಪ್ರಾಕ್ಸಿ ಗ್ರೂಪ್ಗಳು. ಅವೆಲ್ಲ ಸಣ್ಣ ಪ್ರಮಾಣದಲ್ಲಿ ಐಸೋಲೇಟೆಡ್ ಆಗಿ ನಡೀತಾ ಇರುತ್ತೆ. ಅದು ಮುಂದೆನೂ ನಡೀತಾ ಇತ್ತು, ಇನ್ನು ಮುಂದೆ ಕೂಡ ಇರುತ್ತೆ. ಅದು ಮುಖ್ಯ ಟಾರ್ಗೆಟ್ ಅಲ್ಲ. ಲೀಡರ್ಶಿಪ್ ಎಲಿಮಿನೇಷನ್, ಬ್ರಿಂಗಿಂಗ್ ಇರಾನ್ ಅಂಡರ್ ಕಂಟ್ರೋಲ್, ಅದು ಇಸ್ರೇಲ್ ಸಕ್ಸಸ್ಫುಲ್ ಆಗಿ ಮಾಡತ್ತೆ. ಅಮೆರಿಕ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ಅಮೆರಿಕ ತಪ್ಪೋ ಸರಿನೋ ಅದು ಬೇರೆ ಪ್ರಮಾಣ. ಯುನೈಟೆಡ್ ನೇಷನ್ಸ್ ಇವತ್ತು ಏನು ಮಾಡೋ ಸ್ಥಿತಿನಲ್ಲಿ ಇಲ್ಲ. ಅದು ಪ್ರಾರಂಭ ಆದಾಗ 1956ರಲ್ಲಿ ಪ್ರಪಂಚದ ಸ್ಥಿತಿನೇ ಬೇರೆ ಇತ್ತು. ಇವತ್ತು ಪ್ರಪಂಚದ ಸ್ಥಿತಿ ಬೇರೆ ಇದೆ. ಅಮೆರಿಕ ಸರ್ವಕಾಲಿಕವಾಗಿ ನಾನೇ ಲೀಡರ್ ಅಂತ ಹೇಳ್ಕೊಂಡು ಹೋಗುವಂತಹ ಕಾಲ ಅಷ್ಟು ನಡೆಯಲ್ಲ. ಇವತ್ತು ಮಲ್ಟಿಪೋಲಾರ್ ಸಿಸ್ಟಮ್ ಇರೋದು. ಎಲ್ಲರನ್ನು ಸೇರಿಸ್ಕೊಂಡು ಎಲ್ಲರೂ ಮುಂದೆ ಹೋಗಬೇಕು. ಇದು ನನ್ನ ಅಭಿಪ್ರಾಯ. ಈಗ ಪ್ರಭಾಕರ್ ಸರ್, ಇರಾನ್ನಲ್ಲಿ ತನಗೆ ಬೇಕಾದಂತ ಸರ್ಕಾರ ಬರಬೇಕು ಅನ್ನೋದು ಅಮೆರಿಕದ ಒತ್ತಾಸೆಯಾಗಿತ್ತು, ಅಮೆರಿಕದ ನಿರೀಕ್ಷೆಯಾಗಿತ್ತು. ಅದು ಆಗತ್ತೆ ಅಂತ ಅನ್ಸತ್ತಾ? ಹೌದು, ಅಂತ ಸಾಧ್ಯತೆಗಳಿದಾವ. ಯಾಕಂತಂದ್ರೆ ಉತ್ತರಾಧಿಕಾರಿಯನ್ನ ನೇಮಕ ಮಾಡಿಯೇ ಹೋಗ್ಬಿಟ್ರು ಖಮೇನಿ. ನನ್ನ ಅನುಪಸ್ಥಿತಿಯಲ್ಲಿ ಏನಾಗಬೇಕು ಅನ್ನೋದಕ್ಕೆ ಸ್ಪಷ್ಟತೆ ಇತ್ತು ಅಲ್ಲಿ. ನೋಡಿ, ಇಲ್ಲಿ 2 ಪ್ರಶ್ನೆ ಇದೆ. ಅಮೆರಿಕ ಮತ್ತು ಇಸ್ರೇಲು ಜಾಯಿಂಟ್ ಪವರ್ ಸ್ಟ್ರೆಂತ್ ಏನಿದೆ ಅನ್ನೋದು ಇರಾನ್ಗೆ ಚೆನ್ನಾಗಿ ಗೊತ್ತಿದೆ. ಗ್ರಾಜುಯಲಿ ಪ್ರೋ ಖೊಮೈನಿ, ಆಂಟಿ ಖೊಮೈನಿ ಫೋರ್ಸಸ್ ಏನಿದೆ ಇರಾನ್ನಲ್ಲಿ, ಅದರಲ್ಲಿ ಎರಡೂ ಮೋರ್ ಆರ್ ಲೆಸ್ ಈಕ್ವಲೈಸ್ ಅನ್ನೋ ಸ್ಥಿತಿಗೆ ಇನ್ನೂ ಬರೋಕ್ಕೂ ಸಮಯ ಬೇಕು. ಒಂದನ್ನು ಹತ್ತಿಕ್ಕದಕ್ಕೂ ಸಮಯ ಬೇಕು. ಇದೆಲ್ಲ ಬೇಗ ಬೇಗ ನಿರ್ಧಾರ ಆಗತ್ತೆ. ಯಾಕೆಂದ್ರೆ ಸಣ್ಣ ಪ್ರಮಾಣದ ಘಟನೆಗಳು ಅಲ್ಲಿ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ, ನಡೀತಾ ಇರುತ್ತೆ. ಈ ಯುದ್ಧ ಇರೋದು ಇಸ್ರೇಲ್ ವರ್ಸಸ್ ಇರಾನ್, ಇಸ್ರೇಲ್ ಪ್ಲಸ್ ಅಮೆರಿಕ ಅಂತಾನೂ ಹೇಳ್ಬಹುದು. ಆದ್ರೆ ಇದು ಇರಾನ್ ವರ್ಸಸ್ ರೆಸ್ಟ್ ಆಫ್ ದ ಗಲ್ಫ್ ಅಲ್ಲ. ಹಾಗಾಗಿ ನಾವು ಇದಕ್ಕೆ ಅತಿಯಾಗಿ ಕಿರ್ಚಾಡೋ ಅವಶ್ಯಕತೆ ಇಲ್ಲ. ಸ್ಟುಡಿಯೋ ಒಳಗೆ, ಸ್ಟುಡಿಯೋ ಹೊರಗೆ ಅಲ್ಲ. ಈಗ ಪ್ರಭಾಕರ್ ಸರ್, GCC ರಾಷ್ಟ್ರಗಳು ಸುಮ್ಮನೆ ಕೂರುತ್ತಾ ಅಥವಾ ಸೆಲ್ಫ್ ಡಿಫೆನ್ಸಿಗೆ ಅಷ್ಟೇ ಸೀಮಿತನ GCC ರಾಷ್ಟ್ರಗಳು, ಗಲ್ಫ್ ಕಂಟ್ರಿಗಳು, ಅಥವಾ ಪ್ರತೀಕಾರ ಅಂತ ಅವರು ಯೋಚನೆ ಮಾಡುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ? ಇಲ್ಲ, ಆ ಸಾಧ್ಯತೆಗಳು ಕಡಿಮೆ ಇದೆ. ಏಕೆಂದ್ರೆ ನಿಮಗೆ ಅಲ್ಲಿ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಏನು ಅಸೋಸಿಯೇಷನ್ ಇದೆ, ಪ್ಲಸ್ ಈ GCC ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಏನಿದೆ, ಇವುಗಳ ಸೀಮಿತವಾದಂತಹ ಟಾರ್ಗೆಟ್ಸ್ ಏನಿರುತ್ತೆ
ಅದು ಹೆಚ್ಚು ಮಾತುಕತೆಯಲ್ಲೇ ಮುಗಿಯುತ್ತೆ. ಈಗ ಇರಾನನ್ನ ರೀಬಿಲ್ಡ್ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸಬಹುದು, ಆದ್ರೆ ಇರಾನ್ನ ಎಗನೆಸ್ಟ್ ಹಾಕೊಂಡು ಹತ್ತಿಕ್ಕಿ ಮುಂದೆ ದೊಡ್ಡ ಸಮಸ್ಯೆ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.